ರೀ, ಈ ಸಾರಿ ದಸರಾಗೆ 4-5 ದಿನಗಳು ರಜಾ ಇದೆ. ಉಮಾ ಕಾಫಿ ಲೋಟ ಕೈಗಿಡುತ್ತಾ ಗಂಡನಿಗೆ ಹೇಳಿದಳು. ರಜಾ ಇದ್ರೇನು? ರಾಜೀವ್ ನಿರಾಸಕ್ತಿಯಿಂದ ಕೇಳಿದ. ನಾನು ಅಮ್ಮನ ಮನೆಗೆ ಹೋಗ್ಬೇಕು, ಉಮಾ ಹೇಳಿದ್ಲು. ಅಮ್ಮನನ್ನು ಒಂದು ಮಾತು ಕೇಳು, ರಾಜೀವ್ ಹೇಳಿದ. ನೀವೇ ಕೇಳ್ರಿ, ನಿಮ್ಮಮ್ಮ ಅಲ್ವಾ, ನನಗೆ ಏನೇನೋ ನೆಪಗಳು ಹೇಳಕ್ಕಾಗಲ್ಲ, ಉಮಾ ಸಿಡುಕುತ್ತಾ ಹೇಳಿದ್ಲು. ಅತ್ತೆ ಸೊಸೆಗೆ ಸರಿ ಹೋಗಲ್ಲ, ಒಬ್ಬರ ವಿಚಾರಗಳು ಇನ್ನೊಬ್ಬರಿಗೆ ಒಪ್ಪಿಗೆಯಾಗಲ್ಲ ಎಂದು ರಾಜೀವ್ಗೆ ಗೊತ್ತಿತ್ತು. ಉಮಾ ತೀಕ್ಷ್ಣ ಸ್ವಭಾವದವಳಾಗಿದ್ದಳು. ಅವಳು ತನ್ನ ಕೆಲಸದಲ್ಲಿ ಯಾರ ಹಸ್ತಕ್ಷೇಪವನ್ನು ಸಹಿಸ್ತಾ ಇರಲಿಲ್ಲ. ಸಣ್ಣ ವಿಷಯಕ್ಕೆ ಯಾರಾದರೂ ಏನಾದರೂ ಅಂದರೆ ದೊಡ್ಡವರು ಚಿಕ್ಕವರೆನ್ನದೇ ಮುಖದ ನೀರು ಇಳಿಸಿಬಿಡ್ತಾ ಇದ್ಲು. ಅವರಿಗೆ ಮುಂದೆ ಮಾತನಾಡಲು ಧೈರ್ಯವೇ ಇರ್ತಾ ಇರಲಿಲ್ಲ. ಅತ್ತೆ ಮನೆಯಲ್ಲಿ ಎಲ್ಲರನ್ನೂ ನಿಯಂತ್ರಣದಲ್ಲಿಟ್ಟುಕೊಳ್ಳಬೇಕೆಂದು ಅವಳ ಮನಸ್ಸಿನಲ್ಲಿ ಚೆನ್ನಾಗಿ ಕುಳಿತಿತ್ತು. ಅತ್ತೆ ಮಾವನನ್ನು ಅವಳು ಲೆಕ್ಕಕ್ಕೆ ಇಟ್ಟಿರಲಿಲ್ಲ. ಸಾಧಾರಣ ವಿಷಯಕ್ಕೂ ಒರಟಾಗಿ ಉತ್ತರಿಸ್ತಾ ಇದ್ಲು. ಹೀಗಾಗಿ ಎಲ್ಲರೂ ಅವಳಿಂದ ಕೊಂಚ ದೂರ ಇಡ್ತಾ ಇದ್ರು. ಮನೆಯಲ್ಲಿ ಯಾವುದೇ ಶಿಸ್ತು, ಹಿರಿಯರಿಗೆ ಗೌರವ ಇಲ್ಲದೆ ವಾತಾವರಣ ಬಿಗಿಯಾಗಿರುತ್ತಿತ್ತು. ಆಯ್ತು, ನಾನೇ ಹೇಳ್ತೀನಿ, ರಾಜೀವ್ ಹೇಳಿದ. ನಂತರ ಈ ಬಾರಿ ರಜಾ ನಾನು ಅಲ್ಲೇ ಕಳಿತೀನಿ ಎಂದ. ಉಮಾಗೆ ಆಶ್ಚರ್ಯ ಆಯಿತು. ಏನ್ ಸಮಾಚಾರ? ಪ್ರತಿ ಸಾರಿ ನನ್ನನ್ನು ಅಲ್ಲಿ ಬಿಟ್ಟು ವಾಪಸ್ ಬಂದ್ಬಿಡ್ತಾ ಇದ್ರೆ. ಇಲ್ಲ, ಈ ಸಾರಿ ಬರೋಣ ಅನಿಸ್ತು, ನಾನು ಅಲ್ಲಿಗೆ ಬರ್ತಾ ಇದ್ದೀನಿ ಅಂತ ನಿಮ್ಮ ಅಮ್ಮನಿಗೆ ಫೋನ್ ಮಾಡು. ಬೇಡ ಬೇಡ, ನೀವು ನನ್ನನ್ನು ಅಲ್ಲಿ ಬಿಟ್ಟು ವಾಪಸ್ ಬಂದ್ಬಿಡಿ, ಇಲ್ದಿದ್ರೆ ನಿಮ್ಮ ಅಮ್ಮ ಏನಾದರೂ ಹೇಳ್ತಾರೆ. ಪರವಾಗಿಲ್ಲ, ನಾನು ಅಲ್ಲಿಗೆ ಬರ್ತೀನಿ, ರಾಜೀವ್ ಗಂಭೀರ ಸ್ವರದಲ್ಲಿ ಹೇಳಿದ. ಅಂದುಕೊಂಡಿದ್ದಂತೆ ರಾಜೀವ್ ಅತ್ತೆ ಮನೆಯಲ್ಲಿ ರಜೆ ಆಚರಿಸುವುದನ್ನು ಕೇಳಿ ಅಮ್ಮನಿಗೆ ಖುಷಿಯಾಗಲಿಲ್ಲ. ಕಾರಣವಿಲ್ಲದೆ ಅತ್ತೆ ಮನೆಯಲ್ಲಿರುವುದು ಅವರಿಗೆ ಇಷ್ಟ ಇರಲಿಲ್ಲ. ಅವರು ಅವನಿಗೆ ಎಷ್ಟೇ ಹೇಳಿದರೂ ರಾಜೀವ್ ನಿರ್ಧಾರ ಮಾಡಿದಂತೆ, ಅಮ್ಮ ನೀವೇನು ಯೋಚಿಸಬೇಡಿ, ಎಲ್ಲ ಸರಿಯಾಗಿರುತ್ತೆ ಎಂದ. ಉಮಾ ತವರಿನಿಂದ ಹಿಂತಿರುಗಿದಾಗೆಲ್ಲ ತಕರಾರು ಮಾಡುವ ಹೊಸ ವಿಧಾನಗಳನ್ನು ಕಲಿತು ಬರ್ತಾ ಇದ್ಲು. ಇದು ಅತ್ತೆ ಹಾಗೂ ರಾಜೀವ್ ಇಬ್ಬರಿಗೂ ಗೊತ್ತಿತ್ತು. ಆದ್ರಿಂದ ಉಮಾ ತವರಿಗೆ ಹೋಗುವ ಬಗ್ಗೆ ಅಮ್ಮ ಸದಾ ಅಪ್ರಸನ್ನತೆಯಿಂದಿರುತ್ತಿದ್ದರು. ರಾಜೀವ್ ಬರುವ ಸುದ್ದಿ ತಿಳಿದ ಕೂಡಲೇ ಅತ್ತೆ ಮನೆಯಲ್ಲಿ ಸ್ವಾಗತ ಸತ್ಕಾರಕ್ಕೆ ಎಲ್ಲರೂ ಅಣಿಯಾದರು. ಮನೆಯ ಮುಂದೆ ಟ್ಯಾಕ್ಸಿ ನಿಂತಾಗ ಉಮಾಳ ತಮ್ಮ ನರಹರಿ ಕ್ರಿಕೆಟ್ ಆಡಲು ಹೊರಟಿದ್ದವನು ಎಗರುತ್ತಾ ಬಂದ. ಅಕ್ಕಬಾವನನ್ನು ಸ್ವಾಗತಿಸಿ ಅವರ ಲಗೇಜ್ ಒಳಗೆ ತೆಗೆದುಕೊಂಡು ಹೋದ. ಅಡುಗೆ ಮನೆಯಲ್ಲಿ ಅತ್ತೆ ಅಡುಗೆ ಮಾಡ್ತಾ ಇದ್ರು. ಮಾವ ಕುರ್ಚಿಯಲ್ಲಿ ಕುಳಿತು ಪೇಪರ್ ಓದ್ತಾ ಇದ್ರು. ಮಾವನಿಗೆ ನಮಸ್ತೆ ಹೇಳಿದ ರಾಜೀವ್ ಅಡುಗೆ ಮನೆಗೆ ಹೋಗಿ ಅತ್ತೆಗೆ ನಮಸ್ಕರಿಸಿ, ಏನ್ ಮಾಡ್ತಾ ಇದ್ದೀರಿ? ಗಮ್ಮಂತ ವಾಸನೆ ಬರ್ತಾ ಇದೆ. ನೀವು ಮಾಡುವ ಅಡುಗೆ ತಿಂಡಿ ನೆನೆಸ್ಕೊಂಡ್ರೆ ಬಾಯಲ್ಲಿ ನೀರು ಸುರಿಯುತ್ತೆ ಎಂದ. ಅತ್ತೆ ತಮ್ಮ ಪ್ರಶಂಸೆ ಕೇಳಿ ಮುಗುಳ್ನಕ್ಕರು. ಕೂತ್ಕೊಳ್ಳಿ, ಟಿಫಿನ್ ಕೊಡ್ತೀನಿ ಎಂದರು. ರಾಜೀವ್ ಮಾವನ ಪಕ್ಕದಲ್ಲಿ ಕುಳಿತ. ಸ್ವಲ್ಪ ಹೊತ್ತಿಗೆ ಉಪ್ಪಿಟ್ಟು, ಪಕೋಡ, ಕಾಫಿ ಬಂತು. ಅವನು ತಿಂಡಿ ತಿನ್ನುತ್ತಾ ಎಲ್ಲರೊಡನೆ ಹರಟುತ್ತಿದ್ದ. ನಂತರ ಅವನು ಬ್ಯಾಗ್ನಿಂದ ಒಂದು ಕುರ್ತಾ ಪೈಜಾಮ ಸೆಟ್ ತೆಗೆದು ಮಾವನಿಗೆ ತೋರಿಸಿ, ಹೇಗಿದೆ ಇದು ಎಂದು ಕೇಳಿದ. ಮಾವ ಅದನ್ನು ಕೈಗೆ ತೆಗೆದುಕೊಂಡು, ತುಂಬ ಚೆನ್ನಾಗಿದೆ, ಇದರ ಮೇಲಿನ ಕಸೂತಿ, ಇದರ ಡಿಸೈನ್ ಎಲ್ಲ ಚೆನ್ನಾಗಿದೆ ಎಂದರು. ಇದು ನಿಮಗೆ, ರಾಜೀವ್ ನಗುತ್ತಾ ಹೇಳಿದ. ಇದನ್ನು ಡೆಲ್ಲಿಯಿಂದ ತಂದೆ, 2 ಸೆಟ್ ತಗೊಂಡೆ, ಒಂದು ನಿಮಗೆ, ಇನ್ನೊಂದು ನಮ್ಮ ತಂದೆಗೆ. ರಾಜೀವ್ ನನಗೆ ಯಾಕೆ ತರೋಕ್ ಹೋದ್ರಿ ಎಂದು ಹೇಳಿ ಹೆಂಡತಿಯ ಕಡೆ ತಿರುಗಿ, ಶಾರದಾ ನೋಡು, ರಾಜೀವ್ ನನಗೆ ಏನ್ ತಂದಿದ್ದಾರಂತ ಎಂದರು. ಅತ್ತೆ ಸಂತೋಷ ವ್ಯಕ್ತಪಡಿಸುತ್ತಾ, ಇದರ ಬಣ್ಣ ಡಿಸೈನ್ ತುಂಬ ಚೆನ್ನಾಗಿದೆ, ಬೆಲೆ ತುಂಬ ಹೆಚ್ಚಾಗಿರಬಹುದು ಎಂದರು. ಬೆಲೆ ಕೇಳಬೇಡಿ, ನನಗೆ ಇಷ್ಟ ಆಯಿತು, ತಂದೆ ಅಷ್ಟೇ. ನಂತರ ರಾಜೀವ್ ಬ್ಯಾಗ್ನಿಂದ ಒಂದು ಸೀರೆ ತೆಗೆದು, ತಗೊಳ್ಳಿ ಅತ್ತೆ, ಇದು ನಿಮಗೆ ಎಂದ. ಅತ್ತೆಗೆ ಬಹಳ ಖುಷಿಯಾಯಿತು. ಆದರೂ ಅಯ್ಯೋ, ಇಷ್ಟು ಖರ್ಚು ಯಾಕೆ ಮಾಡೋಕೆ ಹೋದ್ರಿ ಎಂದರು. ಮತ್ತೆ ಖರ್ಚಿನ ಮಾತು ಹೇಳ್ತಾ ಇದ್ದೀರಿ, ನಾನು ನಿಮ್ಮ ಮಗ ಅಲ್ವೇ? ಹೌದು, ನಿಮ್ಮ ಮನಸ್ಸು, ನಿಮ್ಮ ನಡವಳಿಕೆ ಬಗ್ಗೆ ನಮಗೆಲ್ಲ ಬಹಳ ಸಂತೋಷವಿದೆ. ರಾಜೀವ್ ಮೈದುನ ಮತ್ತು ನಾದಿನಿಗೂ ಕೆಲವು ಉಡುಗೊರೆಗಳನ್ನು ನೀಡಿದ. ಉಮಾ ಇವೆಲ್ಲವನ್ನು ಚಕಿತಳಾಗಿ ನೋಡ್ತಾ ಇದ್ಲು. ಅವರಿಬ್ಬರೇ ಇದ್ದಾಗ ಇವೆಲ್ಲವನ್ನು ಯಾವಾಗ ತಗೊಂಡ್ರಿ? ನನಗೆ ಹೇಳಲೇ ಇಲ್ಲ ಎಂದಳು. ನಿನಗೆ ಎಲ್ಲವನ್ನೂ ಹೇಳಬೇಕಾದ ಅವಶ್ಯಕತೆ ಇಲ್ಲ. ಉಮಾ ಮುಖ ಊದಿಸಿಕೊಂಡು ತೆಪ್ಪಗಾದ್ಲು. ರಾಜೀವ್ ಊಟ ಮಾಡುವಾಗ ಅಡುಗೆಯನ್ನು ಚೆನ್ನಾಗಿ ಹೊಗಳಿದ.
ಮಧ್ಯೆ ನಗೆ ಚಟಾಕಿಗಳನ್ನು ಹಾರಿಸ್ತಾ ಇದ್ದ. ಎಲ್ಲರೂ ಬಹಳ ಖುಷಿಯಾಗಿದ್ದರು. ಊಟವಾದ ನಂತರ ರಾಜು ನಾದಿನಿ ಮತ್ತು ಮೈದುನರೊಂದಿಗೆ ಹರಟತೊಡಗಿದ. ಉಮಾ ಅಮ್ಮನೊಂದಿಗೆ ಮಾತನಾಡ್ತಾ ಇದ್ಲು. ರಾಜು ನರಹರಿಯನ್ನು ಹತ್ರ ಕರೆದು ಅವನ ಕಾಲೇಜ್, ಓದು, ಗೆಳೆಯರ ಬಗ್ಗೆ ವಿಚಾರಿಸಿದ. ಅದ್ಸರಿ, ಆಗಾಗ ಪಿಕ್ನಿಕ್ಗೆ ಹೋಗ್ತಾ ಇರ್ತೀಯ? ರಾಜು ನರಹರಿಯನ್ನು ಕೇಳಿದ. ಕಾಲೇಜ್ನಿಂದ ಒಂದೆರಡು ಬಾರಿ ಹೋಗಿದ್ದೀನಿ, ಆದರೆ ಮನೆಯವರ ಜೊತೆ ಸಿಗುವಷ್ಟು ಮಜಾ ಇಲ್ಲ, ನರಹರಿ ಮತ್ತು ರಶ್ಮಿ ಹೇಳಿದರು. ಹಾಗಾದ್ರೆ ನಾಳೆ ಪಿಕ್ನಿಕ್ಗೆ ಹೋಗೋಣವಾ? ರಾಜೀವ್ ಕೇಳಿದ. ನರಹರಿ ಮತ್ತು ರಶ್ಮಿಗೆ ಬಯಸದೆ ಬಂದ ಭಾಗ್ಯದಂತಾಯಿತು. ಅವರು ಕೂಡಲೇ ಅದಕ್ಕೆ ತಯಾರಾಗತೊಡಗಿದರು. ಅಳಿಯನ ಈ ಸ್ನೇಹಪೂರ್ವ ನಡವಳಿಕೆ ಮನೆಯವರಿಗೆಲ್ಲ ಖುಷಿಯಾಯಿತು. ಮರುದಿನ ಒಂದು ಟ್ಯಾಕ್ಸಿ ಮಾಡಿಕೊಂಡು ಮನೆಯವರೆಲ್ಲ ಹೊರಟರು. ಊರಿನಿಂದ ಹೊರಗೆ ಒಂದು ಕೆರೆ ಇತ್ತು. ಹತ್ರದಲ್ಲೇ ಮಾವಿನ ತೋಪಿತ್ತು. ಉಮಾ ಅಮ್ಮನೊಂದಿಗೆ ಸೇರಿ ಪೂರಿ, ಸಾಗು ಇತ್ಯಾದಿ ಮಾಡಿದ್ದಳು. ರಾಜೀವ್ ಹತ್ತಿರದ ಸ್ವೀಟ್ ಸ್ಟಾಲ್ನಿಂದ ಸ್ವೀಟ್ಸ್ ತಂದ. ಪಿಕ್ನಿಕ್ನಲ್ಲಿ ಎಲ್ಲರಿಗೂ ಬಹಳ ಖುಷಿಯಾಗಿತ್ತು. ಹುಡುಗರು ಚೆನ್ನಾಗಿ ಆಟ ಆಡಿದ್ರು. ತಿಂಡಿ ತಿಂದ ನಂತರ ಎಲ್ಲರೂ ನಗೆ ಚಟಾಕಿ ಹಾರಿಸುತ್ತಾ ನಕ್ಕು ನಲಿದಾಡಿದ್ರು. ಹೀಗೆ ಮೋಜು ಮಾಡುತ್ತಾ ರಜೆ ಹೇಗೆ ಮುಗಿಯಿತು ತಿಳಿಯಲೇ ಇಲ್ಲ. ರಾಜೀವ್ಗೆ ಮನೆಗೆ ಹಿಂತಿರುಗಲು ಮನಸ್ಸಾಯಿತು. ಅಂದು ಸಂಜೆ ಎಲ್ಲರೂ ಕಾಫಿ ಕುಡಿತಾ ಇದ್ರು. ರಾಜೀವ್ ಟೇಪ್ ರೆಕಾರ್ಡರ್ ತೆಗೆದು ಎಲ್ಲರಿಗೂ ಹೇಳಿದ, ಈ ಧ್ವನಿ ಯಾರದೆಂದು ಗುರುತಿಸಿ ನೋಡೋಣ. ಟೇಪ್ ಆನ್ ಆಯಿತು. ಎಲ್ಲರೂ ಗಮನವಿಟ್ಟು ಕೇಳತೊಡಗಿದರು. ಇದ್ದಕ್ಕಿದ್ದಂತೆ ನರಹರಿ ಕಿರುಚಿದ, ಅರೆ, ಇದು ಉಮಾ ಅಕ್ಕನ ವಾಯ್ಸ್. ಅಕ್ಕ, ನೀನು ಯಾರನ್ನು ಬೈತಿರೋದು? ಇನ್ನೊಂದು ವಾಯ್ಸ್ ನಿಮ್ಮ ಅತ್ತೆದು. ಅವರು ಮೆಲ್ಲಗೆ ಏನೋ ಹೇಳ್ತಾ ಇದ್ದಾರೆ. ಏನಕ್ಕ, ಅತ್ತೆ ಮನೆಯಲ್ಲಿ ನೀನು ಹೀಗೇನ ಮಾತನಾಡುವುದು? ಇಲ್ಲಿಗೆ ಬಂದಾಗ ನಮಗೆ ಬೇರೇನನ್ನೋ ಹೇಳ್ತಾ ಇದ್ದೆ, ರಶ್ಮಿ ಹೇಳಿದ್ಲು. ಉಮಾಳ ತಂದೆ ತಾಯಿ ಹತಪ್ರಭರಾಗಿ ಉಮಾಳ ಮುಖ ನೋಡತೊಡಗಿದರು. ರಾಜೀವ್ ಮೆಲ್ಲಗೆ ನಗ್ತಾ ಇದ್ದ. ರಾಜೀವ್ ನಗುತ್ತಲೇ ಹೇಳಿದ, ನಿಮ್ಮ ಮಗಳು ಸಣ್ಣ ಸಣ್ಣ ವಿಷಯಕ್ಕೂ ಕಿರುಚುತ್ತಾ ಇರ್ತಾಳೆ. ಎಲ್ಲರ ಮೇಲೂ ದೋಷಾರೋಪಣೆ ಮಾಡ್ತಾ ಇರ್ತಾಳೆ. ನಾನೇನಾದ್ರೂ ಹೇಳಿದ್ರೆ ಇವಳು ಒಪ್ಪೋದಿಲ್ಲ. ಅತ್ತೆ ಮನೆಯಲ್ಲಿ ಎಲ್ಲರನ್ನೂ ನಿಗ್ರಹಿಸಬೇಕು ಎಂದ್ಕೊಂಡಿದ್ದಾಳೆ. ನನಗಂತೂ ದಿನ ದಿನ ಬೇಸರ ಆಗ್ತಾ ಇತ್ತು. ನಿಮಗೆ ಹೇಳಿದ್ರೆ ನೀವು ನಂಬುವ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ಅದಕ್ಕೆ ಈ ಉಪಾಯ ಮಾಡಬೇಕಾಯಿತು. ಇನ್ನು ನಿಮಗೆ ಹೇಗೆ ಸರಿ ಅನಿಸಿದ್ರೆ ಹಾಗೆ. ಆಗ ಮಾವ, ರಾಜೀವ್, ನಮಗೆ ಇದೆಲ್ಲ ಗೊತ್ತಿರಲಿಲ್ಲ. ಇದು ಅತಿಯಾಯಿತು. ಹಿರಿಯರಿಗೆ ಮರ್ಯಾದೆ ಕೊಡೋದೇ ಇರೋದು ತಪ್ಪು. ನಮಗೆ ಬಹಳ ನಾಚಿಕೆ ಆಗ್ತಾ ಇದೆ ರಾಜೀವ್ ಎಂದರು. ತಾಯಿ ಉಮಾಗೆ ಬೈದು ಬುದ್ಧಿ ಹೇಳಿದ್ರು. ಉಮಾಗೆ ರಾಜೀವ್ ಮೇಲೆ ವಿಪರೀತ ಕೋಪ ಬಂದಿತ್ತು. ತವರಿಗೆ ಹೋದಾಗೆಲ್ಲ ಉಮಾ ಅತ್ತೆ ಮಾವನ ಮೇಲೆ ಬಹಳ ಚಾಡಿ ಹೇಳ್ತಾ ಇದ್ಲು. ನಮ್ಮತ್ತೆ ಹಾಗಂತಾರೆ, ಹೀಗಂತಾರೆ, ಬೈತಾರೆ ಅಂತೆಲ್ಲ. ಇಂದು ಅದರ ರಹಸ್ಯ ಬಯಲಾಯಿತು. ಅವಳಿಗೆ ನಾಚಿಕೆಯೂ ಕೋಪವೂ ಬಂದಿತ್ತು. ಅತ್ತೆ ರಾಜೀವ್ನ ಬಳಿ ಕ್ಷಮೆ ಕೋರಿದರು. ಒಳಗೆ ಉಮಾಗೆ ಬುದ್ಧಿವಾದ ಹೇಳಿದರು. ಉಮಾ ಅಳ್ತಾ ಇದ್ಲು. ದಾರಿಯಲ್ಲಿ ರಾಜೀವ್ನೊಡನೆ ಉಮಾ ಮಾತನಾಡಲಿಲ್ಲ. ಅವರು ಮನೆಗೆ ತಲುಪಿದಾಗ ಅಮ್ಮನ ಮುಖ ಕೊಂಚ ಸಪ್ಪಗಿತ್ತು. ಅವರು ಏನಾದರೂ ಹೇಳುವಷ್ಟರಲ್ಲಿ ಉಮಾ ಬಗ್ಗಿ ಅವರ ಕಾಲಿಗೆ ನಮಸ್ಕರಿಸಿ ಸಮಾಚಾರ ಕೇಳಿದ್ಲು. ಅತ್ತೆಯ ಮುಖ ಅರಳಿತು. ಅವರು ಆಶೀರ್ವಾದ ಮಾಡಿದ್ರು. ಉಮಾ ಮಾವನವರ ಕಾಲಿಗೂ ನಮಸ್ಕಾರ ಮಾಡಿ ಆಶೀರ್ವಾದ ಪಡೆದಳು. ಅತ್ತೆ ಅಡುಗೆ ಮನೆಯತ್ತ ಹೊರಟಾಗ ಉಮಾ ಅವರನ್ನು ತಡೆದು, ನೀವು ಕೂತ್ಕೊಳ್ಳಿ, ನಾನು ಕಾಫಿ ಮಾಡ್ತೀನಿ ಎಂದಳು. ಅವಳ ಧ್ವನಿ ಮಧುರವಾಗಿತ್ತು. ಅತ್ತೆಗೆ ನಂಬಿಕೆ ಬರದೆ ಮಗ ಸೊಸೆಯ ಮುಖ ನೋಡಿದ್ರು. ರಾಜೀವ್ ಒಳಗೊಳಗೆ ನಗ್ತಾ ಇದ್ದ. ಉಮಾ ಮುಖ ಅರಳಿಸಿದ್ದರೂ ಮಾತಾಡದೆ ಯಾಂತ್ರಿಕವಾಗಿ ತನ್ನ ಕೆಲಸ ಮಾಡಿಕೊಂಡು ಹೋಗ್ತಾ ಇದ್ಲು. ರಾಜೀವ್ ರೂಮ್ನಲ್ಲಿ ಬಟ್ಟೆ ಬದಲಾಯಿಸ್ತಾ ಇದ್ದ. ಉಮಾ ಕಾಫಿ ಲೋಟ ತಂದಿಟ್ಟು ಕಾಫಿ ಇಟ್ಟಿದ್ದೀನಿ ಎಂದಳು. ಅವಳು ಹೊರಡಲು ತಿರುಗಿದಾಗ ರಾಜೀವ್ ಅವಳ ಕೈ ಹಿಡಿದು, ಇಲ್ಲೇ ಕೂತ್ಕೋ, ನಿನ್ನ ಕಾಫಿ ಇಲ್ಲೇ ತಗೊಂಡ್ ಬಾ ಎಂದ. ನಾನು ಕೂತ್ಕೊಳ್ಳಲ್ಲ, ಉಮಾ ಕೋಪದಿಂದ ಹೇಳಿದಳು. ಆದರೆ ರಾಜೀವ್ ಅವಳನ್ನು ಹೋಗಲು ಬಿಡಲಿಲ್ಲ. ಪಕ್ಕದಲ್ಲೇ ಕೂಡಿಸಿಕೊಂಡು ಹೇಳಿದ, ಉಮಾ, ಯಾಕೆ ಕೋಪಿಸ್ಕೊಳ್ತೀಯ? ನಾನು ನಿನಗೆ ಬಹಳ ಸಾರಿ ಹೇಳಿದ್ದೆ, ಆದರೆ ನೀನೊಪ್ಪಲಿಲ್ಲ. ಮನೆಯಲ್ಲಿ ಸುಖ ಶಾಂತಿಗಾಗಿ ಏನಾದರೂ ಉಪಾಯ ಮಾಡಲೇಬೇಕಿತ್ತು. ಅಪ್ಪ ಅಮ್ಮ ನನ್ನನ್ನು ಬೆಳೆಸೋಕೆ ಬಹಳ ಸಂಘರ್ಷ ಮಾಡಿದ್ದಾರೆ. ಈಗ ನನಗೆ ಒಳ್ಳೆ ಕೆಲಸ ಸಿಕ್ಕಿರುವಾಗ ಅವರನ್ನು ಚೆನ್ನಾಗಿ ನೋಡ್ಕೊಳ್ಳೋದು ನನ್ನ ಕರ್ತವ್ಯ. ಅವರಿಗೆ ದುಃಖ ಉಂಟು ಮಾಡುವುದು ಅಥವಾ ಅವಮಾನ ಮಾಡಿದರೆ ನನಗೆ ಸಹಿಸಿಕೊಳ್ಳೋಕೆ ಆಗಲ್ಲ. ಕೊಂಚ ಪ್ರೀತಿಯಿಂದ ಮಾತನಾಡಿದರೆ, ಒಳ್ಳೆಯ ರೀತಿಯಿಂದ ವರ್ತಿಸಿದರೆ ಅವರಿಗೆ ಬಹಳ ಸಂತೋಷವಾಗುತ್ತೆ. ಅವರು ಬಯಸಿದ್ದನ್ನು ಮಾಡಿಕೊಡೋಕೆ ಏನು ಕಷ್ಟಪಡಬೇಕು? ಉಮಾ ಏನೋ ಯೋಚಿಸ್ತಾ ಇದ್ಲು. ನಂತರ ನಿಧಾನವಾಗಿ ಹೇಳಿದ್ಲು,
ನನ್ನನ್ನು ಕ್ಷಮಿಸಿ ರಾಜೀವ್. ಇನ್ಮೇಲೆ ನಾನು ಹಿಂದಿನಂತೆ ವರ್ತಿಸೋದಿಲ್ಲ. ವೆರಿ ಗುಡ್. ಈಗ ನಿನ್ನ ಕಾಫಿನೂ ಇಲ್ಲೇ ತಗೊಂಡ್ಬಾ, ಒಟ್ಟಿಗೆ ಕುಡಿಯೋಣ, ರಾಜೀವ್ ತುಂಟತನದಿಂದ ಹೇಳಿದ. ಬೇಡ, ಕಾಫಿ ತಗೊಂಡು ನೀವು ಆಚೆ ಬನ್ನಿ, ಮನೆಯವರೆಲ್ಲ ಒಟ್ಟಿಗೆ ಕುಡಿಯೋಣ. ಉಮಾ ಕೂಡ ತುಂಟತನದಿಂದ ಉತ್ತರಿಸಿ ನಗುತ್ತಾ ಆಚೆ ಹೊರಟ್ಲು. ರಾಜೀವ್ ಮನದಲ್ಲೇ ನಕ್ಕ. ಅವನ ಉಪಾಯ ಯಶಸ್ವಿಯಾಗಿತ್ತು. ಈ ಕತೆ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ. ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಹಾಗೂ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಧನ್ಯವಾದಗಳು.